ಹಾಯ್ ಹಲೋ ನಮಸ್ಕಾರ ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹಾಗೆ ಇದು ಭಾನುವಾರದ ಬ್ಲಾಗ್ನ ನಾನೀಗ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಅಂಡ್ ಇವತ್ತು ಆಸ್ ಯೂಶುವಲ್ ಮನೆಯಲ್ಲಿ ಏನೇನು ಅಡುಗೆ ಮಾಡಿರ್ತೀವೋ ಅದ್ರ ಎಲ್ಲಾದ್ರೂ ರೆಸಿಪಿ ಕೂಡ ನಿಮಗೆ ತೋರಿಸ್ತೀನಿ. ಅಂಡ್ ಭಾನುವಾರ ಅಂದಮೇಲೆ ನಾನ್ ವೆಜ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇವತ್ತು ತಿಂಡಿಗೆ ಇಡ್ಲಿ ಮಾಡ್ತಾ ಇದೀವಿ. ಇಡ್ಲಿ ಜೊತೆಗೆ ಚಿಕನ್ ಗ್ರೇವಿ, ನಾಟಿ ಕೋಳಿ ಸಾರನ್ನ ಕೂಡ ಮಾಡ್ತಾ ಇದೀನಿ. ಮಧ್ಯಾಹ್ನ ಊಟಕ್ಕಾಗುತ್ತೆ ಅಂತ ಹೇಳಿ. ಅಂಡ್ ಆಚೆಗಡೆ ಕೂಡ ಸ್ವಲ್ಪ ಕೆಲಸ ಇದೆ ಇವತ್ತು ಹೋಗೋದು. ಸೊ ಹಾಗಾಗಿ ಎಲ್ಲ ಅಡುಗೆ ಕೆಲಸ ಮುಗಿಸಿ ಅದಾದ್ಮೇಲೆ ಆಚೆಗಡೆ ಹೋಗಬೇಕಾಗಿದೆ. ಅಂಡ್ ಇದೇ ವಾರದಲ್ಲಿ ಸ್ಮೈನ್ ಬರ್ಡೇ ಕೂಡ ಇದೆ. ಸ್ಮೈನ್ ಬರ್ಡೇಗೆ ನಾನು ಪ್ರತಿ ವರ್ಷ ಏನಾದರೂ ಒಂದು ಗೋಲ್ಡ್ನ ಪರ್ಚೇಸ್ ಮಾಡ್ತೀನಿ. ಅಂಡ್ ಐ ಥಿಂಕ್ 2 ಇಯರ್ಸ್ ಇಂದ ಇದನ್ನ ಮಾಡ್ಕೊಂಡು ಬಂದಿದ್ದೀನಿ. ಅಂಡ್ ಬಿಡೋದು ಬೇಡ. ಸೊ ಐ ಥಿಂಕ್ ಒನ್ ಕೈಂಡ್ ಆಫ್ ಸೇವಿಂಗ್ಸ್ ಕೂಡ ಆಗುತ್ತೆ. ಅಂಡ್ ಅವಳ ಹೆಸರಲ್ಲಿ ಏನಾದ್ರು ಒಂದು ತೆಗೆದಿಟ್ಟಂಗೆ ಕೂಡ ಆಗುತ್ತೆ ಅಂತ ಹೇಳಿ ನಾನು ಬರ್ಡೇ ಟೈಮಲ್ಲಿ ಏನಾದರೂ ಒಂದು ಗೋಲ್ಡ್ನ ಪರ್ಚೇಸ್ ಮಾಡ್ತೀನಿ. ಅಂಡ್ ಲಾಸ್ಟ್ ಇಯರ್ ಕೂಡ ನಾನು ಪರ್ಚೇಸ್ ಮಾಡಿದ್ದೆ. ಐ ಥಿಂಕ್ ಆ ಬ್ಲಾಗ್ ಕೂಡ ಇದೆ. ತುಂಬ ಹಳೇದು ಅನ್ಸುತ್ತೆ, ಬಟ್ ಖಂಡಿತವಾಗ್ಲೂ ನಮ್ಮ ಚಾನಲ್ನಲ್ಲಿದೆ, ನೀವು ಅದನ್ನು ಕೂಡ ನೋಡ್ಬೋದು. ಅಂಡ್ ಏನ್ ತಗೋಬೇಕು ಅಂತ ನಾನು ಏನು ಡಿಸೈಡ್ ಮಾಡಿಲ್ಲ, ಬಟ್ ಹೋದ್ಮೇಲೆ ಏನು ಇಷ್ಟ ಆಗುತ್ತೋ ಅದನ್ನ ನೋಡಿ ತಗೋಣ. ಅಕಸ್ಮಾತ್ ನಂಗೆ ಯಾವ್ದು ಡಿಸೈನ್ಸ್ ಇಷ್ಟ ಆಗಿಲ್ಲ ಅಂದ್ರೆ ಮಾಡ್ಸೋಕ್ಕಾದ್ರೂ ಕೊಡೋಣ. ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ನೋಡೋಣ. ಸೊ ಒಡವೆ ಅಂಗಡಿ ಕೂಡ ಹೋಗೋದಿದೆ, ಬಟ್ ಅದಕ್ಕಿಂತ ಮುಂಚೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಬೇಕು. ಅಂಡ್ ಇದ್ರ ಜೊತೆಗೆ ನಾನು ಕಿಚನ್ಗೆ ಅಂತ ಕೆಲವು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ನೀವೆಲ್ಲ ತುಂಬಾ ಜನ ನನಗೆ ಬೈತಾ ಇರ್ತೀರಾ ಎಷ್ಟು ಶಾಪಿಂಗ್ ಮಾಡ್ತೀರಾ ಅಂತ, ಬಟ್ ನನಗೆ ಕಿಚನ್ಗೆ ಪ್ರಾಡಕ್ಟ್ಸ್ ಬೇಕಾಗೇ ಆಗಿರುತ್ತೆ. ಯಾಕೆಂದ್ರೆ ಪ್ರತಿದಿನ ನಾನು ಶೂಟ್ ಕೂಡ ಮಾಡೋದ್ರಿಂದ ಐ ಥಿಂಕ್ ಬೇರೆ ಬೇರೆ ಯುಟೆನ್ಸಿಲ್ಸ್ನ ಯೂಸ್ ಮಾಡೋದು ಇದೆಲ್ಲ ಖಂಡಿತವಾಗ್ಲೂ ನೆಸೆಸರಿ ಇದ್ದೇ ಇರುತ್ತೆ. ಅಂಡ್ ಸ್ಪೆಷಲಿ ಕುಕಿಂಗ್ ಅಥವಾ ಕಿಚನ್ ವಿಡಿಯೋಸ್ನ ಮಾಡೋದ್ರಿಂದ ಪ್ರಾಡಕ್ಟ್ಸ್ನ ನಾನು ತಗೋತಾನೆ ಇರ್ತೀನಿ. ಅಂಡ್ ಇದು ನನಗೆ ಕೆಲ್ಸಕ್ಕೆ ಕೂಡ ಯೂಸ್ ಆಗುತ್ತೆ. ಒಂದು ಮನೆಯಲ್ಲಿ ಯೂಸ್ ಮಾಡ್ತೀನಿ, ಅಂಡ್ ಇದ್ರ ಜೊತೆಗೆ ನಾನು ದಿನನಿತ್ಯ ಶೂಟಿಂಗ್ ಏನು ಮಾಡ್ತೀನಿ ಸೊ ಅದು ಕೂಡ ಯೂಸ್ ಆಗುತ್ತೆ. ಸೊ ಆದ್ರಿಂದ ನಾವು ತಗೋಬೇಕು. ಅಂಡ್ ಕಾಂಟೆಂಟ್ ಕ್ರಿಯೇಷನ್ ಇಸ್ ನಾಟ್ ಜಸ್ಟ್ ಮನಿ ಮೇಕಿಂಗ್ ಆಗುತ್ತೆ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಥರದ ಪ್ರಾಡಕ್ಟ್ಸ್ ಅಥವಾ ಈ ಥರದ ಹೊಸದು ಏನೇನು ಇರುತ್ತೆ ಮಾರ್ಕೆಟಲ್ಲಿ ಅದನ್ನ ತಗೊಂಡು ನಿಮ್ಗಳಿಗೆಲ್ಲ ತೋರಿಸ್ತೀವಿ. ಪ್ರತಿ ಸಲ ನಮ್ದು ಕೊಲ್ಯಾಬ್ರೇಷನ್ಸ್ ಇರಲ್ಲ, ತುಂಬಾ ಸಲ ನನಗೇನು ಬೇಕೋ ನಾನು ಕೂಡ ಪರ್ಚೇಸ್ ಮಾಡಿರ್ತೀನಿ. ಅಂಡ್ ಇದೇ ರೀಸನ್ ಇಂದ ನಾನು ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡ್ತೀನಿ. ಅಂಡ್ ಕಿಚನ್ಗೆ ಶಾಪಿಂಗ್ ಮಾಡೋದು ಅಂದ್ರೆ ನನಗೆ ಸಿಕ್ಕಾಬಡೆ ಇಷ್ಟ. ಐ ಥಿಂಕ್ ಎಷ್ಟು ದುಡ್ಡು ಖರ್ಚಾದ್ರೂ ಬೇಜಾರಾಗಲ್ಲ, ಬಟ್ ಎಷ್ಟು ತಗೊಂಡ್ರು ನಂಗೆ ಸಾಕಾಗಲ್ಲ ಅನ್ನಿಸ್ತಾ ಇರುತ್ತೆ. ಅಂಡ್ ಇದೇ ರೀಸನ್ ಇಂದ ಸಾಕಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದೆ. ಆದ್ರೆ ಅನ್ಬಾಕ್ಸ್ ಮಾಡೋಕೆ ನನಗೆ ಟೈಮೇ ಆಗಿರಲಿಲ್ಲ. ಪಾರ್ಸಲ್ ಬಂದು ಆಲ್ಮೋಸ್ಟ್ ಈಗ 15 days ಆಗಿದೆ ಅನ್ಸುತ್ತೆ. ಆದರೆ ಸ್ಮೈನ್ ಕೂಡ ಹುಷಾರಿಲ್ಲ. ಸೊ ಆಲ್ಮೋಸ್ಟ್ 1 ವಾರದಿಂದ ನಾನು ಇದೇ ರೀಸನ್ ಇಂದ ಯಾವುದೇ ಥರದ ಬ್ಲಾಗ್ಸ್ನ ಕೂಡ ಶೂಟ್ ಮಾಡ್ತಿರ್ಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಈ ಸಲ ಏನು ಪೋಸ್ಟೇ ಮಾಡಿರಲಿಲ್ಲ ಮಿನಿ ಬ್ಲಾಗ್, ಸ್ಪೆಷಲಿ ಯಾಕೆಂದ್ರೆ ಸ್ಮೈಲ್ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ನಾನು ಲಂಚ್ ಬಾಕ್ಸ್ನ ಕೂಡ ಪ್ಯಾಕ್ ಮಾಡ್ತಾ ಇರಲಿಲ್ಲ. ಅಂಡ್ ನಾನು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ಹಾಗೆ ಸ್ಮೈನ್ ಬರ್ಡೇ ಕೆಲವು ಟ್ಯಾಟೂಸ್ನ ಕೂಡ ಹಾಕ್ಸಿರಿ, ಬಟ್ ಏನೇನು ಟ್ಯಾಟೂ ಅಂತ ಕೂಡ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ಐ ಥಿಂಕ್ ಸ್ಮೈನ್ ಬರ್ಡೇ ಬ್ಲಾಗ್ಸ್ ಪಾರ್ಟ್ 1 ಪಾರ್ಟ್ 2 ಈ ಥರ ಹಾಕೊಂಡು ಹೋಗ್ತೀನಿ. ಸೊ ದಟ್ ತುಂಬ ಜನ ಕೇಳ್ತಾ ಇದ್ರಿ ಕೂಡ ಎಲ್ಲಿ ಲಾಸ್ಟ್ ಒಂದು ಮಿನಿ ಬ್ಲಾಗ್ ಹಾಕಿದಾಗ ಸ್ಮೈನ್ ಬರ್ಡೇ ಡ್ರೆಸ್ ತರಕ್ಕೆ ಹೋದಾಗ ಅಂಗಡಿ ಬಗ್ಗೆ ಡೀಟೇಲ್ಸ್ ತಿಳಿಸಿ ಅಂತ ಕೂಡ. ಸೊ ಅದ್ರದ್ದು ಕೂಡ ವ್ಲಾಗ್ ಬರೋದಿದೆ. ಎಲ್ಲ ಶೂಟ್ ಮಾಡಿದ್ದೀನಿ. ಸೊ ಈಗ 1 by 1 ಎಡಿಟ್ ಮಾಡಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಪೋಸ್ಟ್ ಕೂಡ ಮಾಡ್ತೀನಿ. ಅಂಡ್ ಇವತ್ತಿನ ಬ್ಲಾಗ್ನ ಬೇಗ ಶುರು ಮಾಡೋಣ. ಅಂಡ್ ಕಿಚನ್ಗೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅದನ್ನು ಕೂಡ ನಿಮಗೆ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಲೆಟ್ ಸ್ಟಾರ್ಟ್. ಅಂಡ್ ನೀವೆಲ್ಲರೂ ಇಷ್ಟಪಡುವಂಥ ರೆಸಿಪೀಸ್ನ ಕೂಡ ತೋರಿಸ್ತಾ ಇದ್ದೀನಿ. ಬೇಗ ತಡ ಮಾಡಿದೆ, ಈಗ ವಿಡಿಯೋನ ಶುರು ಮಾಡೋಣ. ಲೆಟ್ ಸ್ಟಾರ್ಟ್. ನಮ್ಮ ಮನೇಲಿ ಅಮ್ಮ ಯೂಸ್ ಮಾಡೋ ಇಡ್ಲಿ ಪಾತ್ರೆ ತುಂಬ ವರ್ಷ ಹಳೆದು. ಅವ್ರು ತುಂಬ ವರ್ಷದ ಮುಂಚೆ ತೊಗೊಂಡಿದ್ದಂಥ ಪಾತ್ರೆ ಅದು. ಆ್ಯಂಡ್ ಈಗಾಗಲೇ ತುಂಬ ವರ್ಷಗಳು ಯೂಸ್ ಮಾಡಿಬಿಟ್ಟಿದ್ದೀವಿ. ಹಾಳೇನಾಗಿಲ್ಲ, ಬಟ್ ಯೂಸ್ ಮಾಡಿ ತುಂಬ ಹಳೇದಾದಂಗೆ ಕೂಡ ಆಗಿತ್ತು. ಇದೇ ರೀಸನಿಂದ ಒಂದು ಇಡ್ಲಿ ಕುಕ್ಕರ್ನ ಕೂಡ ಆರ್ಡರ್ ಮಾಡಿದ್ದೆ. ಇದು ಡೆಫಿನೆಟಾಗಿ ಮನೆಗೆ ಬೇಕಿತ್ತು. ಸೊ ಅದೇ ರೀಸನಿಂದ ಆರ್ಡರ್ ಮಾಡಿದ್ದು. ಆ್ಯಂಡ್ ಇಂಡಸ್ ವ್ಯಾಲಿ ಇಸ್ ಡೆಫಿನೆಟ್ಲಿ ಒನ್ ಆಫ್ ಮೈ ಫೇವ್ರೆಟ್ ಬ್ರ್ಯಾಂಡ್ಸ್. ಏಕೆಂದರೆ ಅವ್ರ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಇಸ್ ರಿಯಲಿ ಗುಡ್. ಇದರಲ್ಲಿ ನಿಮಗೆ 7 ಇಡ್ಲಿ ಹಾಕುವಂಥ 2 ತಟ್ಟೆಗಳಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಅಡಿಷ್ನಲ್ ಪ್ಲೇಟ್ಸ್ನ ಕೂಡ ಕೊಟ್ಟಿರ್ತಾರೆ. ಈಗ ಶಾವ್ಗೆ ಬೇಯಿಸ್ಕೊಡೋದಕ್ಕೆ ಅಥವಾ ಡೋಕ್ಲಾ ಮಾಡೋದಕ್ಕೆ, ಸೊ ವೆಜಿಟೇಬಲ್ ಸ್ಟೀಮ್ ಮಾಡ್ಕೊಡೋದಕ್ಕೆ ಅದಕ್ಕೆ ಕೂಡ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಕನ್ವೀನಿಯೆಂಟ್ ಆಗಿದೆ ಅನ್ನಿಸ್ತು. ಯಾಕೆಂದರೆ ಸ್ಮೈಂಗ್ ನಾನು ಜಾಸ್ತಿ ಬಾಯ್ಲ್ಡ್ ವೆಜಿಟೇಬಲ್ಸ್ನ ಕೂಡ ಕೊಡ್ತಾ ಇರ್ತೀನಿ. ಸೊ ಅದನ್ನು ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು ಅನ್ನೋ ರೀಸನಿಂದ ನಾನು ಈ ಇಡ್ಲಿ ಕುಕ್ಕರ್ನ ಆರ್ಡರ್ ಮಾಡಿದ್ದೆ. ಹಾಗೆ ಇದ್ರ ಜೊತೆಗೆ ನಾನು ಒಂದು ಬಿರಿಯಾನಿ ಪಾಟ್ನ ಕೂಡ ಆರ್ಡರ್ ಮಾಡಿದ್ದೆ. ಇದೆಲ್ಲ 3 ಲೇಯರ್ ಸ್ಟೇನ್ಲೆಸ್ ಸ್ಟೀಲ್. ನನಗಂತೂ ಈ ನಡುವೆ ನಾನ್ ಸ್ಟಿಕ್ಗಿಂತ ಸ್ಟೀಲ್ ಕುಕ್ವೇರ್ಸ್ ತುಂಬಾ ಇಷ್ಟ ಆಗುತ್ತೆ. ಐ ಥಿಂಕ್ ಅಡುಗೆ ಮಾಡೋ ಪ್ರಾಪರ್ ಟೆಕ್ನಿಕ್ ಕಲ್ತ್ಕೊಂಡ್ರೆ ಆರಾಮಾಗಿ ಅಡುಗೆ ಮಾಡ್ಬೋದು. ಸೊ ಈ 2 ಪ್ರಾಡಕ್ಟ್ನ ನಾನು ಇಂಡಸ್ ವ್ಯಾಲಿಯಿಂದ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಈಗಾಗಲೇ ನಿಮ್ಗೆ ಹೇಳ್ದಂಗೆ ಭಾನುವಾರ ಆಗಿತ್ತು. ಸೊ ಡೆಫಿನೆಟ್ ಆಗಿ ನಮ್ಮ ಮನೇಲಿ ನಾನ್ ವೆಜ್ ಇದ್ದೇ ಇರುತ್ತೆ. ಆ್ಯಂಡ್ ಬೆಳಗ್ಗೆ ತಿಂಡಿಗೆ ಇವತ್ತು ಇಡ್ಲಿನೇ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಡ್ಲಿ ಜೊತೆ ನೆಂಚ್ಕೊಡೋದಕ್ಕೆ ನಾನು ಇವತ್ತು ಒಂದು ಚಿಕನ್ ಗ್ರೇವಿನ ಮಾಡ್ತಾ ಇದ್ದೀನಿ. ಆ ರೆಸಿಪಿನ ಕೂಡ ನಿಮಗೆಲ್ಲ ಇವತ್ತು ಈ ವ್ಲಾಗಲ್ಲಿ ತೋರಿಸ್ತೀನಿ.
ಈ ರೆಸಿಪಿಗೆ ಯಾವುದೇ ಥರದ ಹೆಸರಿಲ್ಲ. ನಮ್ಮ ಮನೇಲಿ ಎಲ್ಲರೂ ಇದನ್ನ ಚಿಕನ್ ಗ್ರೇವಿ ಅಂತ ಕರೀತಾರೆ. ನಾನು ಕೂಡ ಅದೇ ಹೆಸರಲ್ಲಿ ಕರಿತಾ ಇದ್ದೀನಿ. ಕ್ವಿಕ್ಕಾಗಿ ಈಗ ರೆಸಿಪಿನ ಕೂಡ ಶುರು ಮಾಡೋಣ. ನಾನಿಲ್ಲಿ ಮೊದಲು ಒಂದು ಬಾಣಲಿಗೆ ರುಬ್ಬಕ್ಕೆ ಏನೇನು ಬೇಕಿತ್ತೋ ಅದನ್ನೆಲ್ಲ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ತೊಗೋಬೋದು. ಇದ್ರ ಜೊತೆಗೆ ನಾನಿಲ್ಲಿ ಚಕ್ಕೆ, ಲವಂಗ, ಪೆಪ್ಪರ್ ಹಾಗೆ ಶುಂಠಿ ಬೆಳ್ಳುಳ್ಳಿ ಇದೆರಡನ್ನೂ ಕೂಡ ತೊಗೋತಾ ಇದ್ದೀನಿ. ಎಕ್ಸಾಕ್ಟ್ ಮೆಷರಬಲ್ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ನಮ್ಮಮ್ಮನ ಕೈ ಹೆಳ್ತಿನಲ್ಲಿ ತೊಗೊಂಡಿರೋದು. ಸೊ ಈಗ ನಾನು ಒಂದು ಪಾನ್ಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಮೊದಲು ಹಸಿಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಇದಾದಮೇಲೆ ನಾನು ನಿಮಗೆ ಏನೇನು ತೋರಿಸಿದ್ನೋ ತಟ್ಟೆನಲ್ಲಿ ಎಲ್ಲದನ್ನೂ ಹಾಕ್ಕೊಂಡು ಒಂದು 2 ನಿಮಿಷ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಟೈಮ್ ಇಲ್ಲ ಅಂದರೆ ನೀವು ಬೇಕಾದ್ರೆ ಹುರ್ಕೊಳ್ದೆ ಅದೇ ಥರ ರುಬ್ಬಿ ಕೂಡ ಮಾಡ್ಬೋದು. ಆದರೆ ಹುರ್ಕೊಂಡು ಮಾಡಿದಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಸ್ವಲ್ಪ ಹೊತ್ತು ಹುರಿದು ಆದಮೇಲೆ ನಾನು ನೆಕ್ಸ್ಟ್ ಈಗ ಇದಕ್ಕೆ ಪುದೀನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಪುದೀನ ಸೊಪ್ಪು ಕೂಡ ಒಂದು ಕೈ ಅಳತೆ ಅಷ್ಟು ಹಾಕಿದ್ದೀನಿ ಅಷ್ಟೇ. ಸೊ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಇದು ತಣ್ಣಗಾಗೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ರುಬ್ಕೋಬೇಕಾಗುತ್ತೆ. ಆ್ಯಂಡ್ ರುಬ್ಬೋಂಥ ಟೈಮಲ್ಲಿ ನೀವು ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಕೂಡ ಆ್ಯಡ್ ಮಾಡ್ಕೋಬೋದು. ಉರಿಯೋದಕ್ಕೆ ಬೇಡ, ಬಟ್ ರುಬ್ಬೋ ಟೈಮಲ್ಲಿ ಜಸ್ಟ್ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಅದಾದಮೇಲೆ ನಾನೀಗ ಒಂದು ಬಾಣಲಿನ ಇಟ್ಕೊಂಡು ಅದರೊಳಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಚಿಕನ್ ಜಾಸ್ತಿ ಇದೆ, ಇದೇ ರೀಸನಿಂದ ಬಿರಿಯಾನಿ ಪಾಟ್ನ ಯೂಸ್ ಮಾಡ್ತಾ ಇದ್ದೀನಿ, ಏಕೆಂದರೆ ಜಾಸ್ತಿ ಕ್ವಾಂಟಿಟಿ ಕುಕ್ ಮಾಡ್ಬೋದು ಅನ್ನೋ ರೀಸನಿಂದ. ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಅದಾದಮೇಲೆ ನಾನೀಗ ಬರೀ ಅರೌಂಡ್ 2 to 3 ಆನಿಯನ್ಸ್ನ ಚಾಪ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವುದೇ ಥರದ ಪಲಾವ್ ಸಾಮಾನು ಏನೂ ಹಾಕ್ತಾಯಿಲ್ಲ, ಏಕೆಂದರೆ ಒಗ್ಗರಣೆ ಅಥವಾ ರುಬ್ಕೊಡೋದಕ್ಕೆ ನಾವು ಈಗಾಗಲೇ ಹಾಕಿದ್ವಿ, ಹಾಗಾಗಿ ಒಗ್ಗರಣೆಗೆ ಹಾಕ್ತಾ ಇಲ್ಲ. ಸೊ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಟೊಮ್ಯಾಟೋಸ್ನ ಹಾಕ್ತಾ ಇದ್ದೀನಿ. ಟೊಮ್ಯಾಟೋಸ್ ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಬೋದು. ಟೊಮ್ಯಾಟೊ, ಈರುಳ್ಳಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿ ಇದನ್ನು ಕೂಡ ನಾನೀಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವತ್ತು ಬಾಯ್ಲರ್ ಚಿಕನ್ನ ಯೂಸ್ ಮಾಡಿದ್ದೀನಿ. ಸೊ ಇದಕ್ಕೆ ಕುಕ್ಕರ್ ನೆಸೆಸಿಟಿ ಇರಲ್ಲ, ತುಂಬ ಬೇಗ ಬೆಂದೋಗುತ್ತೆ. ಸೊ ಈರುಳ್ಳಿ, ಟೊಮ್ಯಾಟೊ, ಅರಿಶಿನದ ಏನು ಮಿಕ್ಸ್ಚರ್ ಇತ್ತೋ ಅದಕ್ಕೆ ನಾನು ಚಿಕನ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆದಷ್ಟು ಚಿಕನ್ನ ನಾನು ಇದರಲ್ಲೇ ಬೇಯಿಸ್ಕೊಡೋಕೆ ಟ್ರೈ ಮಾಡ್ತೀನಿ. ಅಂದರೆ ನಾವು ರುಬ್ಬಿರೋಂಥ ಮಿಕ್ಸ್ಚರ್ ಹಾಕೋಕ್ಕಿಂತ ಮುಂಚೆ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಅಂದರೆ ಅದು ನೀರು ಬಿಟ್ಕೊಂಡು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಆ್ಯಂಡ್ ತುಂಬ ಚೆನ್ನಾಗಿರೋಂಥ ಸ್ಮೆಲ್ ಬರುತ್ತೆ. ಇನ್ಫ್ಯಾಕ್ಟ್ ಇದರಲ್ಲಿ ಯಾವುದೇ ಥರದ ಮಸಾಲೆ ಕೂಡ ಹಾಕಿರಲ್ಲ, ಬಟ್ ಅಷ್ಟರಲ್ಲೇ ಅಷ್ಟು ಚೆನ್ನಾಗಿ ಗಮ್ ಅಂತ ಇರುತ್ತೆ. ಸೊ ಚಿಕನ್ ಕಂಪ್ಲೀಟಾಗಿ ಆಲ್ಮೋಸ್ಟ್ ಬೆಂದ್ ಆದಮೇಲೆ ನಾನು ಇದಕ್ಕೆ ನಾವು ರುಬ್ಕೊಂಡಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು 1 ಸ್ಪೂನಷ್ಟು ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು, ವಿಚ್ ಇಸ್ ಆಪ್ಷನಲ್. ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಸೊ ಮಸಾಲ ಹಾಕಿ ಅದಾದಮೇಲೆ ನಾನೀಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 5 ರಿಂದ 10 ನಿಮಿಷ ಫ್ರೈ ಮಾಡಿದ್ರೆ ಚಿಕನ್ ಗ್ರೇವಿ ಈಸ್ ಆಲ್ ರೆಡಿ. ತುಂಬಾ ಈಸಿ ಆ್ಯಂಡ್ ತುಂಬಾ ಸಿಂಪಲಾಗಿ ಕೂಡ ಮಾಡ್ಬೋದು. ಆ್ಯಂಡ್ ಇಡ್ಲಿಗಂತೂ ಸಿಕ್ಕಾಬಡೆ ಚೆನ್ನಾಗಿರುತ್ತೆ ಇದು. ಇನ್ಫ್ಯಾಕ್ಟ್ ದೋಸೆಗೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ನಿಮ್ಗೇನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ರೆಸಿಪಿ ಯಾವ ಥರ ಇತ್ತು ಅಂತ. ಬೆಳಗಿನ ತಿಂಡಿಗೆ ಇಡ್ಲಿ ಹಾಗೆ ಚಿಕನ್ ಗ್ರೇವಿ ಎರಡೂ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ಇವತ್ತು. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಬ್ಲಾಗ್ ಸ್ಟಾರ್ಟಿಂಗಲ್ಲಿ ಕೂಡ ಹೇಳಿದೆ ಕೆಲವು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ ಕಿಚನ್ಗೆ ಅಂತ. ಸೊ ಕ್ವಿಕ್ಕಾಗಿ ಅದನ್ನು ಕೂಡ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಇದ್ರದ್ದು ಒಂದು ಇನ್ಸ್ಟಾಗ್ರಾಮ್ ಶಾರ್ಟ್ನ ಕೂಡ ಅಪ್ಲೋಡ್ ಮಾಡಿದೆ, ಬಟ್ ಅದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಮರ್ತೋಗಿತ್ತು. ಪ್ರಾಬ್ಲಿ ಇವತ್ತು ನಾಳೆ ಅದನ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಸಾಕಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಸ್ಪೆಷಲಿ ನನಗೆ ವಿಡಿಯೋ ಶೂಟಿಂಗಿಗೆಲ್ಲ ಬೇಕಾಗುತ್ತೆ ಈ ಥರದ ಪ್ರಾಡಕ್ಟ್ಸ್. ಆ್ಯಂಡ್ ಇದ್ರ ಜೊತೆಗೆ ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಮತ್ತು ಲಂಚ್ ಬ್ಯಾಗ್ ಕೂಡ ಬೇಕಿತ್ತು. ಸೊ ಈ ಪ್ರಾಡಕ್ಟ್ಸ್ದು ಎಲ್ಲ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಅಕಸ್ಮಾತ್ ನಿಮ್ಗೆ ಬೇಕಿದ್ರೆ ನೀವು ಖಂಡಿತವಾಗ್ಲೂ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಈ ಬ್ರ್ಯಾಂಡಿಂದ ಆರ್ಡರ್ ಮಾಡಿದ್ದು. ಆ್ಯಂಡ್ ಈ ಲಂಚ್ ಬಾಕ್ಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ಸ್ಪೆಷಲಿ ಆಫೀಸ್ಗೆ ಐ ಥಿಂಕ್ ಎಲ್ಲ ಪ್ಯಾಕ್ ಮಾಡೋದಕ್ಕೆ ತುಂಬ ಕಂಪಾರ್ಟ್ಮೆಂಟ್ಸ್ ಹಾಗೆ ಸ್ಟೀಲ್ ಕೂಡ ಆಗಿತ್ತು. ಸೊ ಇದೇ ರೀಸನಿಂದ ಇದನ್ನ ಪರ್ಚೇಸ್ ಮಾಡಿದ್ದು. ಐ ಥಿಂಕ್ ಇದಕ್ಕೆ ಅರೌಂಡ್ 2000 ಚೇಂಜ್ ಏನೋ ಪೇ ಮಾಡಿದ್ದೆ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ. ಆ್ಯಂಡ್ ಸ್ಪೆಷಲಿ ನಿಮಗೆ ಜಾಸ್ತಿ ಕಂಪಾರ್ಟ್ಮೆಂಟ್ಸ್ ಬೇಕಿದ್ರೆ ಐ ಥಿಂಕ್ ದಿಸ್ ಇಸ್ ಡೆಫಿನೆಟ್ಲಿ ಗುಡ್. ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದಕ್ಕೆ ಐ ಥಿಂಕ್ ಇದು ತುಂಬಾ ಚೆನ್ನಾಗಿತ್ತು. ಇದೇ ರೀಸನಿಂದ ಇದನ್ನ ಪರ್ಚೇಸ್ ಮಾಡಿದೆ. ಆ್ಯಂಡ್ ತುಂಬ ಜನ ನನಗೆ ಸ್ಪೆಷಲಿ ಲಂಚ್ ಬಾಕ್ಸ್ ಲಿಂಕ್ಸ್ ಎಲ್ಲ ಕೇಳ್ತಾ ಇರ್ತೀರಾ. ಸೊ ಈ ಲಂಚ್ ಬಾಕ್ಸ್ ಲಿಂಕ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಖಂಡಿತವಾಗ್ಲೂ ಚೆಕ್ ಮಾಡಿ ಅಕಸ್ಮಾತ್ ನಿಮಗೆ ಬೇಕಿದ್ರೆ. ಆ್ಯಂಡ್ ಇದ್ರ ಜೊತೆಗೆ ನಾನು ಕೆಲವು ಬೇರೆ ಬೇರೆ ಪ್ರಾಡಕ್ಟ್ಸ್ನ ಕೂಡ ಆರ್ಡರ್ ಮಾಡಿದ್ದೆ. ಎಲ್ಲ ಪ್ರಾಡಕ್ಟ್ಸ್ನ ನಾನು ಅವತ್ತು ಡೀಟೇಲ್ ಆಗಿ ಶೂಟ್ ಮಾಡೋಕೆ ಆಗಿರಲಿಲ್ಲ, ಬಟ್ ನಾನು ಆ ಶಾರ್ಟ್ಸ್ನ ಕೂಡ ಅಪ್ಲೋಡ್ ಮಾಡ್ತೀನಿ, ಏಕೆಂದರೆ ಅದರಲ್ಲಿ ನಾನು ಎಲ್ಲ ಪ್ರಾಡಕ್ಟ್ಸ್ನ ಕೂಡ ಯೂಸ್ ಮಾಡಿದ್ದೀನಿ. ಸೊ ಲಿಂಕ್ಸ್ನ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್. ಆ್ಯಂಡ್ ಇದನ್ನು ಸ್ಪೆಸಿಫಿಕ್ಲಿ ನಾನು ಚಿಯಾ ಸೀಡ್ಸ್ ಪುಡಿಂಗ್ ಮಾಡ್ತೀನಲ್ಲ, ಹಾಗಾಗಿ ನನಗೆ ಗ್ಲಾಸ್ ಜಾರ್ಸ್ಗಳು ಈ ಥರದ್ದು ಬೇಕಿತ್ತು. ಸೊ ಅದೇ ರೀಸನಿಂದ ಇದನ್ನ ಆರ್ಡರ್ ಮಾಡಿದೆ. ತುಂಬ ಚೆನ್ನಾಗಿರೋಂಥ ಕ್ವಾಲಿಟಿ. ಇದ್ರ ಜೊತೆಗೆ ಕೆಲವು ಸರ್ವ್
ಸರ್ವಿಂಗ್ ಬೌಲ್ಸ್ನ ಕೂಡ ಆರ್ಡರ್ ಮಾಡಿದ್ದೆ ಆ್ಯಂಡ್ ಐ ವಾಸ್ ಸೋ ಇಂಪ್ರೆಸ್ಡ್ ವಿತ್ ದ ಕ್ವಾಲಿಟಿ. ಫಸ್ಟ್ ಟೈಮ್ ಈ ಬ್ರ್ಯಾಂಡಿಂದ ಆರ್ಡರ್ ಮಾಡ್ತಿದ್ದೆ ಅಲ್ಲ, ಸೊ ಐ ವಾಸ್ ನಾಟ್ ವೆರಿ ಶ್ಯೂರ್ ಯಾವ ಥರ ಇರುತ್ತೆ ಕ್ವಾಲಿಟಿ ಅಂತ. ಬಟ್ ತುಂಬಾ ಚೆನ್ನಾಗಿರುವಂಥ ಕ್ವಾಲಿಟಿ ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ಸ್ ಕೂಡ ಇವ್ರ ವೆಬ್ಸೈಟ್ನಲ್ಲಿದೆ. ಆ್ಯಂಡ್ ನಾನು ಕೆಲವು ಪ್ರಾಡಕ್ಟ್ಸ್ನ ಮಾತ್ರ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇದ್ರ ಜೊತೆಗೆ ಐ ಥಿಂಕ್ ತುಂಬ ಜನ ನನಗೆ ನಮ್ಮ ಮನೆದು ಅಪ್ಡೇಟ್ಸ್ನ ಕೂಡ ಕೇಳ್ತಾ ಇದ್ರಿ. ಅಂದರೆ ಮನೆ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ, ಇದು ಯಾರ ಮನೆ, ಏನೇನಿದೆ ಅಂತ ತುಂಬ ಕ್ವೆಶನ್ಸ್ ಸ್ಪೆಷಲಿ ನನಗೆ ಮನೆ ಬಗ್ಗೆ ಕೂಡ ಬರ್ತಾ ಇರುತ್ತೆ. ಕ್ವಿಕ್ಕಾಗಿ ಈ ವ್ಲಾಗಲ್ಲಿ ನಿಮಗೆ ಮನೆ ಎಲ್ಲಿ ತನಕ ಕಂಪ್ಲೀಟ್ ಆಗಿದೆ ಹಾಗೆ ಯಾವ ಥರ ಕಾಣ್ತಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಗ್ರೌಂಡ್ ಫ್ಲೋರ್. ಗ್ರೌಂಡ್ ಫ್ಲೋರಲ್ಲಿ ಒಂದು 1 BHK ಥರ ಒಂದು ಸ್ಟುಡಿಯೋ ಹೌಸ್ ಇದೆ. ಆ್ಯಂಡ್ ದಟ್ ಇಸ್ ಗೋನ್ ಬಿ ಎ ವೆರಿ ವೆರಿ ಸ್ಪೆಷಲ್ ಪ್ಲೇಸ್. ಯಾಕೆ ಅಂತ ನಾನು ನಿಮಗೆ ಖಂಡಿತವಾಗ್ಲೂ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಈಗ ಸದ್ಯಕ್ಕೆ ನೀವು ನೋಡ್ತಾ ಇರೋದು ದಿಸ್ ಇಸ್ ಆನ್ ದ ಫಸ್ಟ್ ಫ್ಲೋರ್. ಸೊ ಇಲ್ಲಿಂದ ನಮ್ಮದು ಟ್ರಿಪ್ಲೆಕ್ಸ್ ಹೌಸ್ ಆಗುತ್ತೆ. ಸದ್ಯಕ್ಕೆ ಇನ್ನೂ ತುಂಬ ಕೆಲಸ ಬಾಕಿ ಇದೆ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಕಂಪ್ಲೀಟ್ ಆಗಿದೆ. ಸೊ ಅದ್ರ ಮೇಲೆ ಇನ್ನೂ ಒಂದು ಫ್ಲೋರ್ ಬರೋದು ಇನ್ನೂ ಬಾಕಿ ಇದೆ. ಆ್ಯಂಡ್ ದಿಸ್ ಇಸ್ ಹೌ ದ ಫಸ್ಟ್ ಫ್ಲೋರ್ ಲುಕ್ಸ್. ಸೊ ಇದು ಲಿವಿಂಗ್ ಏರಿಯಾ, ಇದ್ರ ಜೊತೆಗೆ ಇಲ್ಲಿ ಕಿಚನ್ ಹಾಗೆ ಒಂದು ವಾಶ್ರೂಮ್ ಮತ್ತು ಬಾತ್ರೂಮ್ ಕೂಡ ಇದೆ. ಆ್ಯಂಡ್ ಮೇಲ್ಗಡೆ ಹೋದರೆ ನಮಗೆ ಇಲ್ಲಿ 2 ಮಾಸ್ಟರ್ ಬೆಡ್ರೂಮ್ಸ್ ಕೂಡ ಇದೆ. ಆ್ಯಂಡ್ ಇನ್ನೂ ಪೂರ್ತಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರಲಿಲ್ಲ, ಆದರೆ ವಿಡಿಯೋ ಹಾಕೋಷ್ಟರಲ್ಲಿ ಐ ಥಿಂಕ್ ದಿಸ್ ವಿಲ್ ಆಲ್ಸೋ ಬಿ ಕಂಪ್ಲೀಟೆಡ್. ಆ್ಯಂಡ್ ಈ ಕಡೆ ಒಂದು ರೂಮ್, ಆ ಕಡೆ ಒಂದು ರೂಮ್, 2 ರೂಮ್ಗಳನ್ನ ಕೂಡ ಮಾಡಿದ್ದೀವಿ, ವಿಚ್ ಇಸ್ ಕ್ವೈಟ್ ಸ್ಪೇಷಿಯಸ್ ಎಸ್ ವೆಲ್. ಸೊ ದಿಸ್ ಇಸ್ ದ ಫಸ್ಟ್ ರೂಮ್. ಸೊ ದಿಸ್ ಇಸ್ ಗೋನ್ ಬಿ ಮೈ ರೂಮ್. ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿ ವಾಕ್-ಇನ್ ವಾರ್ಡ್ರೋಬ್ಸ್ ಹಾಗೆ ಅಟ್ಯಾಚ್ಡ್ ಬಾತ್ರೂಮ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಅದೇ ಥರದ್ದು ಇನ್ನೊಂದು ಬೆಡ್ರೂಮ್ನ ನಾವು ಇನ್ನೊಂದು ಕಾರ್ನರಲ್ಲಿ ಕೂಡ ಮಾಡಿದ್ದೀವಿ. ವಿತ್ ದಿಸ್ ಆಲ್ಸೋ ಹ್ಯಾಸ್ ಅ ಬಾಲ್ಕನಿ. ಸೊ ಈ ಫ್ಲೋರಲ್ಲಿ ಬರೀ 2 ಬೆಡ್ರೂಮ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಇದಾದಮೇಲೆ ಮೇಲ್ಗಡೆ ಇನ್ನೊಂದು ಬೆಡ್ರೂಮ್, ಪ್ರಾಬ್ಲಿ 2 ರೂಮ್ಸ್ ಬರ್ಬೋದು ಅಂತ ಅನ್ಕೋತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ನಿಮಗೆ ಗ್ಲಿಮ್ಸ್ನ ಕೂಡ ತೋರಿಸ್ತೀವಿ ಯಾವ ಥರ ಮನೆ ಬಂದಿದೆ ಅಂತ. ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗಲಿ, ಅದಾದಮೇಲೆ ಪ್ರಾಬ್ಲಿ ಡೀಟೇಲಾಗಿ ಕೂಡ ನಿಮಗೆಲ್ಲ ತಿಳಿಸ್ತೀನಿ. ಹಾಗೆ ಪೂರ್ತಿ ಕೆಲಸ ಮುಗಿಯೋದಕ್ಕೆ ತುಂಬ ಅಂದರೆ ತುಂಬಾ ಟೈಮ್ ಬೇಕಾಗುತ್ತೆ, ಏಕೆಂದರೆ ಈಗ ತಾನೇ ಶುರು ಮಾಡಿರೋದಲ್ವಾ. ಬಟ್ ಡೆಫಿನೆಟ್ ಆಗಿ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಎಸ್ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಆ್ಯಂಡ್ ಶಾಪಿಂಗ್ ಏನೇನು ಮಾಡಿದೆ ಎಲ್ಲ ತೋರಿಸಿನಿ. ಬಟ್ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಮತ್ತೆ ಶಾಪಿಂಗ್ ಮಾಡ್ತೀರಾ ನೀವು, ಅದು ಇದು ಅಂತ ಜಾಸ್ತಿ ಕಾಮೆಂಟ್ಸ್ ಎಲ್ಲ ಹಾಕಬೇಡಿ. ಐ ಥಿಂಕ್ ಪ್ರತಿ ಸಲ ನಾನು ಯಾವ್ದಾದ್ರು ವಿಡಿಯೋ ಹಾಕಿದಾಗಲೂ ಕೂಡ ತುಂಬ ಜನ ಹೇಳ್ತಾ ಇರ್ತೀರಾ, ಬರೀ ಶಾಪಿಂಗೇ ಮಾಡ್ತಾ ಇರ್ತೀರಾ. ಐ ಥಿಂಕ್ ಇಟ್ಸ್ ಅ ಪರ್ಸನಲ್ ಚಾಯ್ಸ್. ಸೊ ಇಷ್ಟ ಇದ್ದವ್ರು ಶಾಪಿಂಗ್ ಮಾಡ್ತಾರೆ, ಇಷ್ಟ ಇಲ್ಲದಿದ್ದವ್ರು ಶಾಪಿಂಗ್ ಮಾಡಲ್ಲ. ಆ್ಯಂಡ್ ನಾನು ಎಷ್ಟು ಅರ್ನ್ ಮಾಡ್ತೀನಿ, ನಾನು ಎಷ್ಟು ಶಾಪಿಂಗ್ ಮಾಡ್ತೀನಿ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾನು ದುಡ್ಡು ಜಾಸ್ತಿ ಖರ್ಚು ಮಾಡ್ತೀನಾ, ಕಮ್ಮಿ ಖರ್ಚು ಮಾಡ್ತೀನಾ ಅನ್ನೋದು ಕೂಡ ನನಗೆ ಮಾತ್ರ ಗೊತ್ತಿರುತ್ತೆ. ಆಸ್ ಲಾಂಗ್ ಎಸ್ ವಿ ನೋ ಅವರ್ ಬೌಂಡ್ರೀಸ್, ಐ ಥಿಂಕ್ ಅದರೊಳಗೆ ನಾವು ಏನೇ ಮಾಡಿಕೊಂಡ್ರು ಇಟ್ ಇಸ್ ಸ್ಟಿಲ್ ಓಕೆ ಅಂತ ಅನ್ಸುತ್ತೆ. ಆ್ಯಂಡ್ ಐ ಥಿಂಕ್ ಬ್ಲಾಗ್ ಸ್ಟಾರ್ಟಿಂಗಲ್ಲಿ ಕೂಡ ನಾನು ಹೇಳಿದ್ದೆ, ಸ್ಪೆಷಲಿ ನಾನು ವಿಡಿಯೋಸ್ ಮಾಡೋದ್ರಿಂದ, ರೆಸಿಪಿ ವಿಡಿಯೋಸ್ ಆಗಿರ್ಬೋದು ಅಥವಾ ಪ್ರತಿದಿನ ನಾನು ಕಿಚನ್ ರಿಲೇಟೆಡ್ ವಿಡಿಯೋಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನನಗೆ ಈ ಥರದ ಕಿಚನ್ ಪ್ರಾಡಕ್ಟ್ಸ್ ಬೇಕಾಗೇ ಆಗುತ್ತೆ. ಆ್ಯಂಡ್ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸೋದಕ್ಕಾಗಿರ್ಬೋದು ಅಥವಾ ಒಂದು ಎಸ್ಥೆಟಿಕ್ ಲುಕ್ ಕೊಡೋದಕ್ಕಾಗಿರ್ಬೋದು. ಸೊ ಈ ಥರ ಪ್ರಾಡಕ್ಟ್ಸ್ ನೆಸೆಸಿಟಿ ಇರುತ್ತೆ. ಆ್ಯಂಡ್ ನನಗೆ ಸ್ಪೆಷಲಿ ಅಡುಗೆ ಮನೆ ಅಂದರೆ ತುಂಬ ಇಷ್ಟ. ಆ್ಯಂಡ್ ಅಲ್ಲಿ ನಾನು ಎಷ್ಟು ಹೊಸದು ಇಡ್ತಾ ಇದ್ರೂ ನನಗೆ ಸಮಾಧಾನ ಆಗೋದೇ ಇಲ್ಲ. ಸೊ ಅದೇ ರೀಸನ್ನಿಂದ ತೊಗೋತಾ ಇರ್ತೀನಿ. ಆ್ಯಂಡ್ ಮನೆ ಕೂಡ ಕಟ್ಟಿಸ್ತಾ ಇದ್ದೀವಿ. ಸೊ ಖಂಡಿತವಾಗ್ಲೂ ಎಲ್ಲ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ಒಂದೇ ಸಲ ಎಲ್ಲ ತೊಗೊಳೋದಕ್ಕಾಗಲ್ಲ. ಹಾಗಾಗಿ ಟೈಮ್ ಸಿಕ್ಕಿದಾಗ ಈ ಥರ ನಂಗೆ ಏನೇನು ಇಷ್ಟ ಆಗುತ್ತೋ ಅದನ್ನ ತೊಗೊಂಡು ಎತ್ತಿರ್ತಾ ಇರ್ತೀನಿ. ಬಟ್ ಎಲ್ಲ ಪ್ರಾಡಕ್ಟ್ಸ್ನ ಕೂಡ ನಿಮ್ಗೆ ಆಗಲೇ ತೋರಿಸ್ತೀನಿ. ಬಟ್ ಕಾಮೆಂಟ್ ಸೆಕ್ಷನಲ್ಲಿ ಬೈಬೇಡಿ ಆಯಿತಾ, ಶಾಪಿಂಗ್ ಜಾಸ್ತಿ ಮಾಡ್ತೀನಿ ಅಂತ. ಸೊ ದ್ಯಾಟ್ಸ್ ಇಟ್. ಆ್ಯಂಡ್ ಸದ್ಯಕ್ಕೆ ಈಗ ಬೇಗ ಇದಾದಮೇಲೆ ರೆಡಿಯಾಗಿ ನಾನು ಒಡವೆ ಅಂಗಡಿ ಕೂಡ ಹೋಗೋದಿದೆ. ಯಾಕೆಂದರೆ ಆಗಲೇ ನಿಮ್ಗೆ ಹೇಳ್ದಂಗೆ ಒಡವೆ ಶಾಪಿಂಗ್ ಕೂಡ ಮಾಡೋದಿದೆ. ಬಟ್ ಅದನ್ನ ಪ್ರಾಬ್ಲಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆಲ್ಲ ತೋರಿಸ್ತೀನಿ, ಇಲ್ಲಾಂದರೆ ಈ ವ್ಲಾಗ್ ತುಂಬಾ ಉದ್ದ ಆಗೋಗುತ್ತೆ. ಸೊ ದಟ್ಸ್ ರೀಸನ್. ಆ್ಯಂಡ್ ಇಷ್ಟು ಹೇಳ್ತಾ ಐ ಥಿಂಕ್ ಇವತ್ತಿನ ಈ ವ್ಲಾಗ್ನ ನಾನು ಸದ್ಯಕ್ಕೆ ಇಲ್ಲೇ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವೀಡಿಯೋಸ್ ಇಷ್ಟ ಆದಲ್ಲಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿ ಆರ್ ಸೋ ಕ್ಲೋಸ್ ಟು 50,000 ಸಬ್ಸ್ಕ್ರೈಬರ್ಸ್. ನನಗಿನ್ನೂ ನಂಬಕ್ಕಾಗ್ತಲ್ಲ ಎಷ್ಟು ಬೇಗ 50,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ. ಯಾಕೆಂದರೆ ತುಂಬ ಸಲ ಯೂಟ್ಯೂಬ್ನ ಶುರು ಮಾಡಿ ಮಾಡೋಕ್ಕಾಗದೆ ಬಿಟ್ಟಿರೋದು ಉಂಟು. ಬಟ್ ಈ ಸಲ ಐ ಥಿಂಕ್ ಮಾಡಲೇಬೇಕು ಅನ್ನೋ ಹಠ, ಹಾಗೆ ಇದು ಬೇಕೇ ಬೇಕು ಅಂತ ನನ್ನಲ್ಲಿದ್ದಂಥ ಒಂದು ಪ್ಯಾಷನ್ ಅನ್ಸುತ್ತೆ. ಸೊ ಅದರಿಂದ ಆ್ಯಂಡ್ ನಿಮ್ಮೆಲ್ಲರಿಂದ ಐ ಥಿಂಕ್ ಐ ಆಮ್ ಸೀಯಿಂಗ್ ಸಚ್ ಗುಡ್ ರಿಸಲ್ಟ್. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಖಂಡಿತವಾಗ್ಲೂ ಗಿವ್ ಅವೇ ಮಾಡ್ತೀನಿ, ಯಾಕೆಂದರೆ ತುಂಬ ಜನ ಅದನ್ನು ಕೂಡ ಕೇಳ್ತಾ ಇದ್ರಿ. ಚಾನಲಲ್ಲಿ 50,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಾಗ ಖಂಡಿತವಾಗ್ಲೂ ನಾನು ಗಿವ್ ಅವೇನ ಕೂಡ ಮಾಡ್ತೀನಿ. ಆ್ಯಂಡ್ ಯಾವ ಥರ ಮಾಡಬೇಕು ಅಥವಾ ಏನಾದರೂ ನಿಮ್ಗೆ ಐಡಿಯಾಸ್ ಇದ್ರೂ ಕೂಡ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಇಷ್ಟೆಲ್ಲ ಹೇಳ್ತಾ ಐ ಥಿಂಕ್ ವ್ಲಾಗ್ನ ಕೂಡ ಈಗ ಮುಗಿಸೋಣ. ಆ್ಯಂಡ್ ಐ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.